ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರ್ಬನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ with the continuation of time and work, we are going to work on some of the updated questions. Okay, first question ಬಂದ್ಬಿಟ್ಟು, ಸೊ ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್. ನೋಡಿ, ಲಾಸ್ಟ್ ಸೆಷನಲ್ಲಿ ಸಿಂಪಲ್ ಆಗಿರೋದು ಮತ್ತು ಅದಕ್ಕಿಂತ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದನ್ನ ಕ್ವಶನ್ಸ್ ನೋಡಿದ್ವಿ. ಸೊ ಇಲ್ಲಿ ಅದಕ್ಕಿಂತ ಸ್ವಲ್ಪ ಕಾಂಪ್ಲಿಕೇಟೆಡ್, ಜಾಸ್ತಿ ಏನಿರೋದಿಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಅಷ್ಟೇ. ಕಾಂಪ್ಲಿಕೇಟೆಡ್ ಅನ್ನೋದಕ್ಕಿಂತ ಏನು ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಇರುತ್ತೆ. ಸೊ ಅದನ್ನು ನೋಡೋಣ. ಓಕೆ, ಫಸ್ಟ್ ಕ್ವಶನ್, ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days. ಎ ಒಂದು ಕೆಲಸನ 10 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಬಿ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 15 days. ಬಿ ಏನು ಮಾಡ್ತಾನೆ, 15 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಟ್ರಿಕ್. ಎ ಸ್ಟಾರ್ಟ್ ದ ವರ್ಕ್ ಆ್ಯಂಡ್ ವರ್ಕ್ ಫಾರ್ 4 days. ಎ ಏನು ಮಾಡ್ತಾನೆ, 4 ದಿನ ವರ್ಕ್ ಮಾಡ್ತಾನೆ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡೋದು ಅವನಿಗೆ ಕೆಲಸನ, 4 ದಿನ ವರ್ಕ್ ಮಾಡ್ತಾನೆ. ದೆನ್ ಲೀವ್ ದ ಜಾಬ್. ಆಮೇಲೆ ಏನು ಮಾಡ್ತಾನೆ, 4 ದಿನ ವರ್ಕ್ ಮಾಡಿದ ತಕ್ಷಣ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಆ ಕೆಲಸ 4 ದಿನ ವರ್ಕ್ ಮಾಡಿರೋ ಕೆಲಸ ಇರುತ್ತಲ್ಲ, ಅದಾದಮೇಲೆ ಮುಂದಿನ ಕೆಲಸ ಇರುತ್ತಲ್ವ, ಏನು ಮಾಡಬೇಕು, ಅದನ್ನು ಬಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಎ ಬಿಟ್ಟೋಗಿರೋ ಕೆಲಸನ 4 ದಿನ ಮಾಡಿ ಕೆಲಸ ಬಿಟ್ಟೋಗಿದ್ದಾನಲ್ಲ, ಉಳಿದಿರೋ ಕೆಲಸ ಇರುತ್ತಲ್ಲ, 100% ಆಗಬೇಕಲ್ಲ ಕೆಲಸ. ಆ ಉಳಿದ ಪರ್ಸೆಂಟ್ನ ಬಿ ಬಂದುಬಿಟ್ಟು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅನ್ನೋದು ಕ್ವಶನ್. ಓಕೆ, ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳೋಣ. ಎ ಕ್ಯಾನ್ ಡೂ ದ ವರ್ಕ್ ಇನ್ 10 days. ಓಕೆ, ಹೌದಾ. ಬಿ ಕ್ಯಾನ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್, 15 days. ಹೌದಾ. ಸೊ ಬೋತ್ ಟೋಟಲ್ ವರ್ಕ್ ಎಷ್ಟು ಬರುತ್ತೆ, ಆ್ಯಸ್ ಯೂಶುವಲ್ ಎಲ್ ಸಿ ಎಮ್ ತೆಗೆದ್ರೆ 30 ಬರುತ್ತೆ. 1 day ವರ್ಕ್ ಆಫ್ ಎ 30 ಡಿವೈಡೆಡ್ ಬೈ 10 ಮಾಡಿದರೆ 3. 1 day ವರ್ಕ್ ಆಫ್ ಬಿ 30 ಡಿವೈಡೆಡ್ ಬೈ 15 ಮಾಡಿದರೆ 2. ದಿಸ್ ಇಸ್ ದ 1 day ವರ್ಕ್ ಆಫ್ ಎ 3 units. 1 day ವರ್ಕ್ ಆಫ್ ಬಿ ಈಸ್ 2 units. ಓಕೆ, ನಾವು ನೋಡಿ, ನಮಗೇನು ಬೇಕೀಗ, ಎ ಏನು ಮಾಡ್ತಾನೆ, 4 ದಿನ ವರ್ಕ್ ಮಾಡ್ತಾನೆ. ಸೊ ನಮಗೇನು ಬೇಕು, ಎದು 4 ದಿನದ್ದು ವರ್ಕ್ ಬೇಕು. ವರ್ಕ್ ಡನ್ ಬೈ ಎ ಇನ್ 4 days. ಅಂದರೆ 4 ದಿನ ಕೆಲಸ ಮಾಡೋದಕ್ಕೇನು ನೋಡಿ, ವರ್ಕ್ ಡನ್ ಬೈ ಎ ಇನ್ 4 days ಎಷ್ಟಾಗುತ್ತೆ, 4 into 1 ಡೇಗೆ ಎಷ್ಟು, 3 ತಾನೆ. 4 into 3 ಬಂದ್ಬಿಟ್ಟು 12 units ಆಫ್ ವರ್ಕ್ ಮಾಡ್ತಾನೆ. 4 ದಿನಕ್ಕೆ ಅವನು ಎಷ್ಟು ವರ್ಕ್ ಮಾಡ್ತಾನೆ, 3 into 4 ಅಥವಾ 4 into 3. 3 ಯೂನಿಟ್ 1 day ಆದರೆ 4 ದಿನಕ್ಕೆ 3 into 4 ಅಂತ ತಿಳ್ಕೊಳ್ಳಿ, 12 ಯೂನಿಟ್ ವರ್ಕ್ ಮಾಡ್ತಾನೆ. ಸೊ ರಿಮೈನಿಂಗ್ ಎಷ್ಟಾಯಿತು, ರಿಮೈನಿಂಗ್ ಹೆಂಗೆ ಕಳೀತೀರಾ, ದಿಸ್ ಈಸ್ ಏನಿದು ಗೊತ್ತಿದ್ದೀವಲ್ಲ, ಟೋಟಲ್ ವರ್ಕ್. ರಿಮೈನಿಂಗ್ ಬೇಕು ಅಂದರೆ ನೀವೇನು ಮಾಡ್ತೀರಾ, ರಿಮೈನಿಂಗ್ ವರ್ಕ್ ಎಷ್ಟು ಅಂತ ಕಂಡುಹಿಡಿತೀರಾ. ಟೋಟಲ್ ವರ್ಕಲ್ಲಿ 4 ದಿನದ ವರ್ಕ್ ಮೈನಸ್ ಮಾಡಿದರೆ ಅದೇ ರಿಮೈನಿಂಗ್ ವರ್ಕ್. 30 ಮೈನಸ್ 12 ಮಾಡಿದರೆ ಎಷ್ಟು ಬರುತ್ತೆ, 18 ಬರುತ್ತೆ. ಇದು ರಿಮೈನಿಂಗ್ ವರ್ಕ್. ಏನಕ್ಕೆ ಎಷ್ಟು ಕೆಲಸ ಬಿಟ್ಟೋಗಿದ್ದಾನೆ, 18 ಯೂನಿಟ್ಸ್ ಕೆಲಸನ ಬಿಟ್ಟೋಗಿದ್ದಾನೆ. ಯಾರು, ಎ. ಸೊ ಇದು 18 ಯೂನಿಟ್ಸ್ನ ಬಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂದರೆ, ಸೊ ಟೋಟಲ್ ವರ್ಕ್ ತೊಗೊಳಂಗಿಲ್ಲ, ಅವನು ಎಷ್ಟು ಕೆಲಸ ಬಿಟ್ಟೋಗಿರ್ತಾನೆ ಅದನ್ನು ತೊಗೋಬೇಕು. ಹಾಗೆ ರಿಮೈನಿಂಗ್ ವರ್ಕ್ ಡಿವೈಡೆಡ್ ಬೈ ಸಿಂಗಲ್ ಡೇಯಲ್ಲಿ ಎಷ್ಟು ವರ್ಕ್ ಮಾಡ್ತಾನೆ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತೆ, 9 days. ಓಕೆ, ದಿಸ್ ಇಸ್ ದ ಆನ್ಸರ್. 9 daysಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡ್ತಾನೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ಇದನ್ನ. ಒಂದು ಕೆಲಸನ ಎ 10 ದಿನದಲ್ಲಿ ಮುಗಿಸಿದರೆ ಬಿ ಅದೇ ಕೆಲಸನ 15 ದಿನದಲ್ಲಿ ಮುಗಿಸ್ತಾನೆ. ಓಕೆ, ದಿಸ್ ಇಸ್ ದ ಸಿಂಪಲ್ ಕಾನ್ಸೆಪ್ಟ್. ಆದರೆ ಎ ಫಸ್ಟು ಕೆಲಸ ಸ್ಟಾರ್ಟ್ ಮಾಡಿ 4 ದಿನ ವರ್ಕ್ನ ಮಾಡ್ತಾನೆ. ಓಕೆ, 4 ದಿನ ವರ್ಕ್ ಮುಗಿಸಿ ಆ ಕೆಲಸನ ಬಿಟ್ಟೋಗ್ತಾನೆ. ಆ ಬಿಟ್ಟೋಗಿರೋ ಕೆಲಸ ಅದನ್ನು ಯಾರಾದರೂ ಕಂಪ್ಲೀಟ್ ಮಾಡಬೇಕಲ್ವಾ, ಆ ಬಿಟ್ಟೋಗಿರೋ ಕೆಲಸನ ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅನ್ನೋದು ಕ್ವಶನ್. ಓಕೆ, ನಮಗೆ ಇದೆಲ್ಲ ತಿಳ್ಕೊಂಡ್ವಿ. ಟೋಟಲ್ ವರ್ಕ್ ಬಂತು, ಸಿಂಗಲ್ ಡೇ ವರ್ಕ್ ಆಫ್ ಎ ಬಂತು, ಸಿಂಗಲ್ ಡೇ ವರ್ಕ್ ಆಫ್ ಬಿ ಬಂತು. ಸೊ 4 ದಿನಕ್ಕೆ ಎ ಎಷ್ಟು ವರ್ಕ್ ಮಾಡಿದ್ದ ಅಂದರೆ 4 ದಿನ ಇಂಟು 1 day ವರ್ಕ್ ಎಷ್ಟು 3, ಅದರ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ಆ 4 ದಿನದ್ದು ವರ್ಕ್ ಸಿಗುತ್ತೆ. 12
ರಿಮೈನಿಂಗ್ ವರ್ಕ್ ಅಂದರೆ ಟೋಟಲ್ ವರ್ಕಲ್ಲಿ ಆ 4 ದಿನದ ಮೈನಸ್ ಮಾಡಿದರೆ ನಿಮಗೆ ರಿಮೈನಿಂಗ್ ವರ್ಕ್ ಬರುತ್ತೆ. ಆ ರಿಮೈನಿಂಗ್ ವರ್ಕ್ನ ಬಿ 1 ಡೇ ವರ್ಕಲ್ಲಿ ಡಿವೈಡ್ ಮಾಡಿದರೆ ಬಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅದು ಆನ್ಸರ್ ಬರುತ್ತೆ. ಇಷ್ಟೇ ಕಾನ್ಸೆಪ್ಟ್. ಓಕೆ, ಇನ್ನೊಂದು ಕ್ವಶನ್ ನೋಡೋಣ. ನೋಡಿ, ಇಲ್ಲಿ ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days. ಬಿ ಕ್ಯಾನ್ ಡೂ ದ ಸೇಮ್ ಪೀಸ್ ಆಫ್ ವರ್ಕ್ ಇನ್ 15 days. ಓಕೆ, ಎ ಆ್ಯಂಡ್ ಬಿ ಏನು ಮಾಡಿದರು, ಒಂದು ಪೀಸ್ ಆಫ್ ವರ್ಕ್ನ ಸೆಕೆಂಡ್. ಓಕೆ, ಸ್ಟಾರ್ಟ್. ಎ ಆ್ಯಂಡ್ ಬಿ ಏನು ಮಾಡಿದರು, ಒಂದು ಪೀಸ್ ಆಫ್ ವರ್ಕ್ನ 10 ದಿನದಲ್ಲಿ ಮುಗಿಸಿದರು. ಬಿ ಏನು ಮಾಡ್ದ, ಅದೇ ಕೆಲಸನ 15 ದಿನದಲ್ಲಿ ಮುಗಿಸ್ತಾನೆ. ಸೊ ಅದಾದಮೇಲೆ ದೇ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇಬ್ಬರು ಜೊತೆಗೆ ಎ ಆ್ಯಂಡ್ ಬಿ ಇಬ್ಬರು ಜೊತೆಗೆ ವರ್ಕ್ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ, 5 ದಿನ. ನೋಡಿ, ಬಟ್ ಆಫ್ಟರ್ 5 days ಎ ಲೀವ್ಸ್ ದ ಜಾಬ್. ಇಬ್ಬರು ವರ್ಕ್ ಸ್ಟಾರ್ಟ್ ಮಾಡ್ತಾರೆ. 5 ದಿನ ಆದಮೇಲೆ ಎ ಕೆಲಸ ಬಿಟ್ಟು ಹೋಗ್ತಾನೆ. ಇನ್ನು ಎಷ್ಟು ದಿನದಲ್ಲಿ ಎ ಕೆಲಸನ ಫಿನಿಷ್ ಮಾಡ್ತಾನೆ ಅಂತ ಕ್ವಶನ್. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಎ ಮತ್ತು ಬಿ 10 ದಿನ ಕೆಲಸ ಮಾಡ್ತಾರೆ ಒಂದು ವರ್ಕ್ನ. ಅದನ್ನೇ ಬಿ ಎಷ್ಟು ದಿನ ಮಾಡ್ತಾನೆ, 15 ದಿನದಲ್ಲಿ ಮುಗಿಸ್ತಾನೆ. ದೇ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಎ ಮತ್ತು ಬಿ ಇಬ್ಬರು ಜೊತೆಗೆ ವರ್ಕ್ ಮಾಡಿದ್ರು. ಎಷ್ಟು ದಿನ, 5 days. ಆ 5 ದಿನ ಆದಮೇಲೆ ಎ ಕೆಲಸ ಬಿಟ್ಟು ಹೋಗ್ತಾನೆ. ಉಳಿದ ಕೆಲಸನ ಬಿ ಎಷ್ಟು ದಿನದಲ್ಲಿ ಫಿನಿಷ್ ಮಾಡ್ತಾನೆ ಅದು ಕ್ವಶನ್. ಸೊ ಸಿಮಿಲರ್ಲಿ ಟೋಟಲ್ ವರ್ಕ್ ತೊಗೊಂಡು ನಾವು ಸಿಂಗಲ್ ಡೇ ವರ್ಕ್ ತೊಗೊಳೋಣ. ಸೊ LCM 30. ಸಿಂಗಲ್ ಡೇ ವರ್ಕ್ ಆಫ್ ಎ ಆ್ಯಂಡ್ ಬಿ ಬಂದ್ಬಿಟ್ಟು 3 units. ಸಿಂಗಲ್ ಡೇ ವರ್ಕ್ ಆಫ್ ಬಿ ಬಂದ್ಬಿಟ್ಟು 30 divided by 15 ಮಾಡಿದರೆ 2 units. ಸೊ ನೋಡಿ, ಎ ಮತ್ತು ಬಿ ಎಷ್ಟು ದಿನ ವರ್ಕ್ ಮಾಡಿದ್ದಾರೆ, 5 ದಿನ ಆದಮೇಲೆ ಬಿಟ್ಟೋಗಿರೋ ತಾನೇ ಅವನು. ಇವರು ಎ ಮತ್ತು ಬಿ 5 ದಿನ ವರ್ಕ್ ಮಾಡಿದ್ದಾರೆ. ಓಕೆ, ನೋಡಿ, ಎ ಪ್ಲಸ್ ಬಿ ಇದು ಸಿಂಗಲ್ ಡೇ ವರ್ಕ್ 3 units, ಬಿ ಇದು ಸಿಂಗಲ್ ಡೇ ವರ್ಕ್ ಯೂನಿಟ್ 2. ಓಕೆ, ಸೊ ವರ್ಕ್ ಡನ್ ಬೈ ಎ ಪ್ಲಸ್ ಬಿ ಟುಗೆದರ್ ಇನ್ 5 days. ಎಷ್ಟಾಯಿತು, 3 units ಇಂಟು 5 days ಮಾಡಿದರೆ ಎಷ್ಟು ಬರುತ್ತೆ ನಮಗೆ, 15 units ವರ್ಕ್ ಮಾಡಿದ್ದಾನೆ. ಸೊ ರಿಮೈನಿಂಗ್ ವರ್ಕ್ ಏನು, ರಿಮೈನಿಂಗ್ ವರ್ಕ್ ಡನ್ ಎಷ್ಟಿದೆ, ಟೋಟಲ್ ವರ್ಕ್ ಎಷ್ಟಿದೆ ನಮಗೆ 30 ಮೈನಸ್ ದಿಸ್ ಇಸ್ ದ ಟೋಟಲ್ ವರ್ಕ್. ಇಬ್ಬರು ಜೊತೆ ಸೇರ್ಕೊಂಡು ಮಾಡಿದರೆ ಎಷ್ಟು ಯೂನಿಟ್ ಮಾಡಿದ್ದಾರೆ, 15. ರಿಮೈನಿಂಗ್ ನಮಗೆ ಉಳಿದಿರೋದು 15 units ಉಳಿದಿದೆ. ಈ 15 unitsನ ಬಿ ರಿಮೈನಿಂಗ್ ವರ್ಕ್ ಇದು. ಈ 15 unitsನ ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾನೆ, ಅದಕ್ಕೆ 15 divided by ಎಷ್ಟು, ಸಿಂಗಲ್ ಯೂನಿಟ್ ಅಂದರೆ 1 day ಯೂನಿಟ್ ಎಷ್ಟು, 2. ಅಂದರೆ ದಿಸ್ ಇಸ್ ದ $7.5. Okay, yes, 7.5 days ಅಲ್ಲಿ B will complete the work. 1 minute. Okay, next question ಹೋಗೋಣ. ನೋಡಿ, ಎ ಆ್ಯಂಡ್ ಬಿ ಡೂ ದ ವರ್ಕ್ ಇನ್ 18 days. ಎ ಆ್ಯಂಡ್ ಬಿ ಒಂದು ಕೆಲಸನ 18 ದಿವಸದಲ್ಲಿ ಮುಗಿಸ್ತಾರೆ. ಬಿ ಆ್ಯಂಡ್ ಸಿ ದೇ ವಿಲ್ ಡೂ ಇಟ್ ಇನ್ 24 days. ಸಿ ಆ್ಯಂಡ್ ಎ 26 days ಅಂತಾರೆ. ಇನ್ ಹೌ ಮೆನಿ ಡೇಸ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ ವಿಲ್ ಡೂ ದ ಸೇಮ್ ಪೀಸ್ ಆಫ್ ವರ್ಕ್. ನೋಡಿ, ಎ ಬಿ ಮತ್ತು ಸಿ 3 ಜನ ಸೇರಿಕೊಂಡ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅನ್ನೋದು ಕ್ವಶನ್. ಸೊ ಎ ಪ್ಲಸ್ ಬಿ ಕ್ಯಾನ್ ಡೂ ದ ವರ್ಕ್ ಇನ್ 18 days. B plus C can do the work in 24 days. C plus A can do the work in 36 days. Okay, ಸೊ ನಮಗೆ ಟೋಟಲ್ ವರ್ಕ್ ಬೇಕು. ಟೋಟಲ್ ವರ್ಕ್ ಅಂದರೆ ಎಲ್ ಸಿ ಎಮ್ ಬಂದುಬಿಟ್ಟು ನಮಗೆ 72 ಬರುತ್ತೆ ಎಲ್ ಸಿ ಎಮ್ಮು. ಸೊ ಎ ಬಿದು 1 day ವರ್ಕ್ ಬಂದುಬಿಟ್ಟು 4, 72 divided by 18. ಸಿಮಿಲರ್ಲಿ ಬಿ ಸಿದು 3 units, ಸಿ ಮತ್ತು ಎದು 2 units ಬರುತ್ತೆ. ಟೋಟಲ್ ವರ್ಕ್ ಬಂದುಬಿಟ್ಟು 9 ಬರುತ್ತೆ. ಸೊ ನಾವೀಗೇನು ಮಾಡ್ತೀವಿ, ಇದನ್ನು 3 ಕೊಡ್ಬೇಕು ತಾನೆ, ಇದನ್ನು 3 ಕೂಡಿ ಮತ್ತು ಇದನ್ನು 3 ಕೂಡಿದ್ರೆ ಟೋಟಲ್ ವರ್ಕ್ ಡನ್ ಬೈ ಎ ಬಿ ಸಿ ಬರುತ್ತೆ. ಸೊ ನೀವು ಇದನ್ನು ಕೂಡ್ರಿ,
ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಸಿ ಪ್ಲಸ್ ಎ ಈಸ್ ಈಕ್ವಲ್ ಟು 9. ನೀವು 2 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ, 9 ಬರುತ್ತೆ. ಸೊ ಇದೇನಾಗುತ್ತೆ, a plus b plus c is equal to 9/2 is the total work, sorry, 1 day work. One day work of ABC. ಎಲ್ಲದು 1 day ವರ್ಕು 9/2. ಸೊ ಈಗ ನಮಗೇನು ಬೇಕು, a ಪ್ಲಸ್ ಬಿ ಪ್ಲಸ್ ಸಿ ಇದು ಟುಗೆದರ್ ಎಲ್ಲರೂ ಸೇರ್ಕೊಂಡ್ರೆ ಎಷ್ಟು ಬರುತ್ತೆ ಅಂತ. ಟೋಟಲ್ ವರ್ಕ್ ಡಿವೈಡ್ ಗೊತ್ತಲ್ಲ, ಟೋಟಲ್ ವರ್ಕ್ ಡಿವೈಡೆಡ್ ಬೈ 1 day ವರ್ಕ್ ಆಫ್ ಆಲ್ 9/2. 72 ಇಂಟು ಇದನ್ನು ನೀವು ಮಲ್ಟಿಪ್ಲೈ ಮಾಡಿದರೆ ಮೇಲೆ ತಗೊಂಡ್ರೆ 2/9 ಆಗುತ್ತೆ. ಆನ್ಸರ್ ಇಸ್ 16 days. ಓಕೆ, ದಿಸ್ ಈಸ್ ದ okay, this is the answer. 1 minute, what's happened to this? Okay, 16 days is the correct answer. Okay, next question. Same, A and B do the work in 18 days, B and C do the work in 24 days, C and A ಬಂದ್ಬಿಟ್ಟು 36 ದಿನ. ಇನ್ ಹೌ ಮೆನಿ ಡೇಸ್ ಸಿ ವಿಲ್ ಡೂ ದ ಸೇಮ್ ಪೀಸ್ ಆಫ್ ವರ್ಕ್. ಸಿ ಒಬ್ಬನೇ ಸೇರಿಕೊಂಡ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕ್ವಶನ್. ಸೊ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಎ ಪ್ಲಸ್ ಬಿ ಕ್ಯಾನ್ ಡೂ ಇಟ್ ಇನ್ 18 ಡೇಸ್, ಬಿ ಪ್ಲಸ್ ಸಿ ಕ್ಯಾನ್ ಡೂ ಇಟ್ ಇನ್ 24 ಡೇಸ್, ಸಿ ಪ್ಲಸ್ ಎಷ್ಟು ದಿನದಲ್ಲಿ ಮುಗಿಸ್ತಾರೆ, 36 ದಿನದಲ್ಲಿ ಮುಗಿಸ್ತಾರೆ. ಸೊ ಟೋಟಲ್ ವರ್ಕು ಇಸ್ ದ ಎಲ್ ಸಿ ಎಮ್ ಆಫ್ ದೀಸ್ ಆಲ್. ಟೋಟಲ್ ವರ್ಕ್ ಎಷ್ಟು, 72 ಆಗುತ್ತೆ ಎಲ್ ಸಿ ಎಮ್ ತೆಗೆದರೆ. ಸೊ 1 day ವರ್ಕ್ ಆಫ್ ಎ ಪ್ಲಸ್ ಬಿ ಈಸ್ 4, 72 ಡಿವೈಡೆಡ್ ಬೈ 18. ಸಿಮಿಲರ್ಲಿ 72 ಡಿವೈಡೆಡ್ ಬೈ 24, ಬಿ ಪ್ಲಸ್ ಸಿ 1 day ವರ್ಕ್ 3. ಸಿಮಿಲರ್ಲಿ ಸಿ ಪ್ಲಸ್ ಎ 1 day ವರ್ಕ್ ಬಂದ್ಬಿಟ್ಟು 2. ಸೊ ಟೋಟಲ್ ವರ್ಕ್ 9. ಸೊ ಟೋಟಲ್ ವರ್ಕ್ ಸಿಮಿಲರ್ ಲಾಸ್ಟ್ ಮಾಡಿದ್ವಲ್ಲ, a plus b plus c is equal to 9/2. 1 day work of all 3 persons. Okay, then ಇದೆಷ್ಟು ಬಂತು, 4.5 ಬರುತ್ತೆ ನೀವು ಡಿವೈಡ್ ಮಾಡಿದರೆ. ಸೊ ಈಗ ನೋಡಿ, ಎ ಪ್ಲಸ್ ಬಿ ಇದೆ, ಎ ಪ್ಲಸ್ ಬಿ ಎಷ್ಟಿದೆ, 4 ಇದೆ. ಸೊ ಸಿ ಈಸ್ ಈಕ್ವಲ್ ಟು 4.5 ಮೈನಸ್ ಎ ಪ್ಲಸ್ ಬಿ ಇನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 4, ದಿಸ್ ಇಸ್ ದ 0.5 ಬರುತ್ತೆ. ಸಿ ಈಸ್ 1 day ವರ್ಕ್ ಈಸ್ 0.5 ಯೂನಿಟ್ಸ್. ಸೊ ಸಿ ಒಬ್ಬನೇ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾನೆ, ಟೋಟಲ್ ವರ್ಕ್ ಡಿವೈಡೆಡ್ ಬೈ ಸಿ ಬಂದ್ಬಿಟ್ಟು 1 day ವರ್ಕ್ 0.5. 72 ಡಿವೈಡೆಡ್ ಬೈ 1/2 ಆಗುತ್ತೆ, ಇದು 0.5. ಇದೇನಾಗುತ್ತೆ, 72 ಇಂಟು 2 ಆಗುತ್ತೆ. ಸೊ ಇದು ಬಂದ್ಬಿಟ್ಟು 144 days. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಅಂಡರ್ಸ್ಟ್ಯಾಂಡ್ ಅಂಡ್ ಯಾ 144 days. ಓಕೆ, ಎಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಸೊ ಹಿಯರ್ ಆಲ್ಸೋ ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 40 days, ಬಿ ಸಿ 120 ದಿನದಲ್ಲಿ, ಬಿ ಆರ್ ಕ್ಯಾನ್ ಡೂ ಇಟ್ ಇನ್ 180 days. ಇನ್ ಹೌ ಮೆನಿ ಡೇಸ್ ವಿಲ್ ಎ ಆ್ಯಂಡ್ ಸಿ ಡೂ ಇಟ್ ಟುಗೆದರ್? ಸೊ ಒಂದು ಕೆಲಸನ ಎ ಬಿ ಮಾಡಿದರೆ 40 ದಿನದಲ್ಲಿ ಮುಗಿಸ್ತಾರೆ. ಓಕೆ, ಅದೇ ಬಿ ಸಿ ಅದೇ ಕೆಲಸನ ಮಾಡಿದರೆ 120 ದಿನದಲ್ಲಿ ಮುಗಿಸ್ತಾರೆ. ಬಿ ಒಬ್ಬನೇ ಮಾಡಿದರೆ 180 ದಿನದಲ್ಲಿ ಮುಗಿಸ್ತಾರೆ. ಸೊ ಇದ್ರದ್ದು ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಆ ಎಲ್ ಸಿ ಎಮ್ ಏನಾಗುತ್ತೆ, ನಮಗೆ ಟೋಟಲ್ ವರ್ಕ್ ಆಗಿರುತ್ತೆ. ಐ ವಿಲ್ ಮೆನ್ಷನ್ ಇಟ್ ಆಸ್ ಟೋಟಲ್ ವರ್ಕ್. ಓಕೆ, ಸೊ ಅದನ್ನು ನಾವೇನು ಮಾಡ್ತೀವಿ, ಟೋಟಲ್ ವರ್ಕ್ ಡಿವೈಡೆಡ್ ಬೈ ರೆಸ್ಪೆಕ್ಟಿವ್ ಡೇಸ್ ಆಫ್ ವರ್ಕ್ನ ನಾವು ಡಿವೈಡ್ ಮಾಡಿದರೆ ನಮಗೆ 1 day ವರ್ಕ್ ಬರುತ್ತೆ. ಇದು 9 ಬರುತ್ತೆ, ಇದು 3, ಇದು 2 ಬರುತ್ತೆ. ಓಕೆ, ಸೊ ಈಗ ನೋಡಿ 1 day ವರ್ಕ್ ಆಫ್ ಸಿ ಬೇಕು ಮತ್ತು ಎ ಬೇಕು ನಮಗೆ. ಎ ಬಿ ಗೊತ್ತಿದೆ, ಎ ಬಿ ಎಷ್ಟಿದೆ 1 day ವರ್ಕು 9 ಯೂನಿಟ್ಸ್.
B plus C one day work is 3 units, B one day work is 2 units. ಓಕೆ, ಸೊ ನಮಗೆ ಸಿ ಬೇಕಲ್ವಾ, ಒನ್ ಡೇ ವರ್ಕ್ ಆಫ್ ಸಿ ಇದೇನು ಮಾಡ್ತೀವಿ, ಒನ್ ಡೇ ವರ್ಕ್ ಆಫ್ ಸಿ ಬೇಕು ಅಂದರೆ ನಮಗೆ ಬಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 3 minus 2 1 ಯೂನಿಟ್, ಮತ್ತು ಒನ್ ಡೇ ವರ್ಕ್ ಆಫ್ ಏದು ಮಾಡಿದರೆ ಸೇಮ್ ಬಿ ಐನ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ 9 minus 2 7. ಓಕೆ, ಎ ಪ್ಲಸ್ ಸಿ ಇಬ್ಬರದು ಸೇರಿದರೆ 8 ಆಗುತ್ತೆ ಒನ್ ಡೇ ವರ್ಕು. ಸೊ ಎ ಪ್ಲಸ್ ಸಿ ಇಬ್ಬರೂ ಎಷ್ಟು ದಿನದಲ್ಲಿ ಮುಗಿಸ್ತಾರೆ, ಟೋಟಲ್ ವರ್ಕ್ ಎಷ್ಟು 360 ಡಿವೈಡೆಡ್ ಬೈ 8 45 ಬರುತ್ತೆ ಆನ್ಸರು. 45 ಡೇಸಲ್ಲಿ. ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಪಿ ಪಿ ಟಿದು. ಓಕೆ, 45 ಡೇಸ್ 45 ಡೇಸಲ್ಲಿ ಅವರು ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂದರೆ ಎ ಬಿ ಮತ್ತು ಸಿ ಡಿ ಎಲ್ಲ 4 ಜನ ಸೇರಿಕೊಂಡು ಒಂದು ಕೆಲಸನ 20 ದಿನದಲ್ಲಿ ಮುಗಿಸ್ತಾರೆ. ಅದೇ ಇಫ್ ಎ ಆ್ಯಂಡ್ ಬಿ ಕ್ಯಾನ್ ಟುಗೆದರ್ ಡೂ ಇಟ್ ಟುಗೆದರ್, ಎ ಆ್ಯಂಡ್ ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ, 50 ದಿನ. ಸಿ ಒಬ್ಬನೇ 60 ದಿನದಲ್ಲಿ ಮುಗಿಸ್ತಾನೆ. ಸೊ ಡಿ ಒಬ್ಬನೇ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅನ್ನೋದು ಕ್ವಶನ್. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ವರ್ಕ್ ಮಾಡಿದರೆ 20 days, ದೇ ವಿಲ್ ಫಿನಿಶ್ ಆಫ್ ಇಟ್. ಓಕೆ, ಎ ಪ್ಲಸ್ ಬಿ ವರ್ಕ್ ಮಾಡಿದರೆ ದೇ ವಿಲ್ ಫಿನಿಶ್ ಇಟ್ ಇನ್ 50 days. ಸಿ ಅಲೋನ್ ಒಬ್ಬನೇ ಮಾಡಿದರೆ 60 ದಿನದಲ್ಲಿ ಮುಗಿಸ್ತಾನೆ. ಸೊ ನಮಗೆ ಟೋಟಲ್ ವರ್ಕ್ ಬೇಕು, ವಿತ್ ಎಲ್ ಸಿ ಎಮ್ ಆಫ್ ದೀಸ್ 3 ಬಂದುಬಿಟ್ಟು 300 ಬರುತ್ತೆ. ಓಕೆ, ಸೊ 300 divided by 20, ಒನ್ ಡೇ ವರ್ಕ್ ಆಫ್ ಆಲ್ ದೀಸ್ 4 persons is 15. 300 by 50, ಒನ್ ಡೇ ವರ್ಕ್ ಆಫ್ ಎ ಆ್ಯಂಡ್ ಬಿ is 6, ಆ್ಯಂಡ್ ಸಿ ಇದು 300 by 60 ಅಂದರೆ 5 minutes. ಸೊ ನಮಗೆ ಬೇಕಾಗಿರೋದು ಡಿ ಅಲೋನ್. ಸೊ ನೋಡಿ, ಇಂಡಿವಿಜುವಲ್ ವರ್ಕ್ ಆಫ್ ಡಿ ಎಷ್ಟಾಗುತ್ತೆ, 15 minus 11 ಆಗುತ್ತೆ. ನೋಡಿ, ಎ ಬಿ ಗೊತ್ತು, ಸಿ ಗೊತ್ತು, ಎ ಪ್ಲಸ್ ಬಿ ಪ್ಲಸ್ ಸಿ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ನಮಗೆ, 11 ಆಗುತ್ತೆ. ಸೊ ಡಿ ಈಸ್ ಈಕ್ವಲ್ ಟು 1 minute stay. ಓಕೆ, ಡಿ ಈಸ್ ಈಕ್ವಲ್ ಟು 15 minus 11 ಈಸ್ ಈಕ್ವಲ್ ಟು 4 units ಆಫ್ ವರ್ಕ್. ಓಕೆ, ಡೇಸ್ ಬಂದುಬಿಟ್ಟು ಟೋಟಲ್ ವರ್ಕ್ ಈಸ್ 300 ಡಿವೈಡೆಡ್ ಬೈ 4 units ಈಸ್ ಈಕ್ವಲ್ ಟು 75 days. You will finish the work in 75 days. ಸೊ ಈ ಸೆಷನ್ನ ಇಲ್ಲಿ ವೈಂಡ್ ಅಪ್ ಮಾಡ್ತೀನಿ. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಯಿತು ಅನ್ನೋ ತಿಳ್ಕೊತೀನಿ, ಟೈಮ್ಸ್ ಆ್ಯಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸು. ಸೊ ನೆಕ್ಸ್ಟ್ ಸೆಷನಲ್ಲಿ ಯಾವುದಾದ್ರೂ ಹೊಸ ಟಾಪಿಕ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಓಕೆ, ಅಂಟಿಲ್ ದೆನ್ ಥ್ಯಾಂಕ್ ಯು, ಗುಡ್ ಬೈ.